Hello my dear students, welcome back to your English class. In the previous classes, I completed the poem The Robin's Song. Today I am going to start new lesson, A Remarkable Gift. Before going to read the lesson, just learn new words in this lesson. Diligent means hardworking. Okay. Tragedy means disaster. On the verge of means just about to do or say something. Frigidity means restless. Okay. Provoke means to deliberately make someone angry or annoyed. Below one's dignity, below one's position. Pour one's heart out, to confide one's sorrow, joys, fears, etc. in another person. Constantly means all the time or always. Okay. Now I read a lesson, A Remarkable Gift. Okay. Ravi was a 10-year-old boy. He studied in standard 5th in St. Peter's Convent. He tried to participate in all the activities of his class. He was very interested in dramatics and elocutions. He was also an excellent sportsman. He played basketball, tennis, and was a good swimmer. At the same time, he was a diligent student. He wanted to be popular. He wanted his teachers to praise him, classmates to look up to him for guidance and advice. But things were exactly the opposite. Okay. Here Ravi was a 10 years old boy. Ravi ಅನ್ನೋನು ಒಬ್ಬ 10 ವರ್ಷ ಇರುವಂತಹ ಒಬ್ಬ ಹುಡುಗ. ಓಕೆ, ಅವನಿಗೆ 10 ವರ್ಷ ಅಂತೆ. He studied in standard 5th in St. Peter's Convent. He was studied in 5th standard. Okay. In which convent? St. Peter's Convent ಅಲ್ಲಿ 5ನೇ ತರಗತಿ ಓದ್ತಿದ್ದಂತೆ. He tried to participate in all the activities of his class. ಅವನ ಕ್ಲಾಸಲ್ಲಿ ಎಲ್ಲ ಆಕ್ಟಿವಿಟೀಸಲ್ಲೂ ಕೂಡ ಅವನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಂತೆ. ಓಕೆ, ಯಾರು? ರವಿ. ಓಕೆ, ಹಿ ಟ್ರೈ ಟು ಪಾರ್ಟಿಸಿಪೇಟ್ ಇನ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ಹಿಸ್ ಕ್ಲಾಸ್. ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಡ್ರಾಮೆಟಿಕ್ಸ್. ಡ್ರಾಮೆಟಿಕ್ಸ್ ಮೀನ್ಸ್ ಆ್ಯಕ್ಟಿಂಗ್ ಅಂತ. ಓಕೆ, ಅಂದರೆ ನಾಟಕಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತಂತೆ. ಓಕೆ, ಡ್ರಾಮೆಟಿಕ್ಸ್ ಅಂದರೆ ಆ್ಯಕ್ಟಿಂಗ್. ಆ್ಯಂಡ್ ಎಲೊಕ್ಯೂಷನ್ ಮೀನ್ಸ್ ವಾಗ್ವೈಖರಿ ಅಂತ. ನಾಟಕ ಮಾಡಬೇಕು, ಅವನ ಮಾತಿನಲ್ಲಿ ತುಂಬ ಇಂಟೆಲಿಜೆಂಟಿಂದ ಮಾತಾಡ್ತಾರಲ್ವ, ತುಂಬ ಬ್ರೇವ್ ಆಗಿ ಧೈರ್ಯವಾಗಿ ಮಾತಾಡ್ತಾರಲ್ಲ, ಅದಕ್ಕೆ ಎಲೊಕ್ಯೂಷನ್ಸ್ ಅಂತ ಹೇಳ್ತೀವಿ, ವಾಗ್ವೈಖರಿ ಅಂತ ಹೇಳ್ತಾರೆ. ಓಕೆ, ಅದರಲ್ಲೂ ಕೂಡ ಡ್ರಾಮೆಟಿಕ್ಸಲ್ಲೂ ಕೂಡ ತುಂಬ ಇಂಟ್ರೆಸ್ಟ್ ಇತ್ತಂತೆ ರವಿಗೆ. ಹಿ ವಾಸ್ ಆಲ್ಸೋ ಆ್ಯನ್ ಎಕ್ಸಲೆಂಟ್ ಸ್ಪೋರ್ಟ್ಸ್ಮನ್. ಅವನು ಸ್ಪೋರ್ಟ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಗೇಮ್ಸ್ಗಳನ್ನ ಆಟಾಡ್ತಾ ಇದ್ದಂತೆ. ಹಿ ಪ್ಲೇಡ್ ಬಾಸ್ಕೆಟ್ಬಾಲ್, ಟೆನ್ನಿಸ್ ಆ್ಯಂಡ್ ವಾಸ್ ಎ ಗುಡ್ ಸ್ವಿಮ್ಮರ್. ಅವನು ಬಾಸ್ಕೆಟ್ಬಾಲ್, ಟೆನ್ನಿಸ್ ಮತ್ತು ಸ್ವಿಮ್ಮಲ್ಲೂ ಕೂಡ ತುಂಬ ಚೆನ್ನಾಗಿ ಇದ್ದಂತೆ, ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದಂತೆ. ಓಕೆ, ಅಟ್ ದಿ ಸೇಮ್ ಟೈಮ್ ಹಿ ವಾಸ್ ಎ ಡೆಲಿಗೆಂಟ್ ಸ್ಟೂಡೆಂಟ್. ಡೆಲಿಗೆಂಟ್ ಮೀನ್ಸ್ ಹಾರ್ಡ್ ವರ್ಕಿಂಗ್ ಅಂತ. ಓಕೆ, ಅವನು ತುಂಬ ಒಂದು ಕೆಲಸ ಕೊಟ್ಟರೆ ಅವನು ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ದಂತೆ. ಓಕೆ, ಹಿ ವಾಂಟೆಡ್ ಟು ಬಿ ಪಾಪ್ಯುಲರ್. ಅವನು ತುಂಬ ಪಾಪ್ಯುಲರ್ ಆಗಬೇಕು ಅಂತ ಅಂದ್ಕೊಂಡಿದ್ದಂತೆ. ಹಿ ವಾಂಟೆಡ್ ಈಸ್ ಟೀಚರ್ಸ್ ಟು ಪ್ರೈಸ್ ಹಿಮ್. ಅವನ ಟೀಚರ್ಸ್ಗಳೆಲ್ಲ ಇವನನ್ನು ನೋಡಿ ಹೊಗಳ್ಬೇಕು ಅಂತ ಅಂದ್ಕೊತಿದ್ದಂತೆ. ಕ್ಲಾಸ್ಮೇಟ್ಸ್ ಟು ಲುಕ್ ಅಪ್ ಟು ಹಿಮ್ ಫಾರ್ ಗೈಡೆನ್ಸ್ ಆ್ಯಂಡ್ ಅಡ್ವೈಸ್. ಇವನ ಮಾರ್ಗದರ್ಶನ ಮತ್ತು ಇವನ ಸಲಹೆಗೋಸ್ಕರ ಅವ್ರ ಕ್ಲಾಸ್ಮೇಟ್ಸೇ ಅವನ್ನ ತಲೆ ಎತ್ತಿ ನೋಡಬೇಕು, ನನ್ನ ನೋಡಿ ಕಲಿಬೇಕು ಅಂತ ಅಂದ್ಕೊತಿದ್ದಂತೆ. ಬಟ್ ಥಿಂಗ್ಸ್ ವರ್ ಎಕ್ಸಾಕ್ಟ್ಲಿ ದ ಆಪೋಸಿಟ್. ಆದರೆ ಇಷ್ಟೆಲ್ಲ ನಾನು ಈ ಥರ ಆಗಬೇಕು, ನಾನು ಆ ಥರ ಆಗಬೇಕು, ನಾನು ಹೊಗಳಬೇಕು, ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನ ನೋಡಿ ಕಲಿಬೇಕು ಅಂತೆಲ್ಲ ಅಂದ್ಕೊತಿದ್ನಲ್ವ. ಆದರೆ ಇವಷ್ಟು ಕೂಡ ಎಲ್ಲದೂ ಕೂಡ ಆಪೋಸಿಟ್ ಆಗಿದ್ವಂತೆ, ವಿರುದ್ಧವಾಗಿದ್ವಂತೆ. ಯಾಕೆ ಅಂತ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ. ಓಕೆ,
Ravi did not have many friends. In fact, he did not have any friends at all. ರವಿಗೆ ಫ್ರೆಂಡ್ಸ್ಗಳು ಇರಲಿಲ್ವಂತೆ, ಒಬ್ಬರು ಕೂಡ ಫ್ರೆಂಡ್ಸ್ ಇರಲಿಲ್ವಂತೆ ರವಿಗೆ. ಓಕೆ. ಸಮ್ಹೌ ಎವ್ರಿಬಡಿ ಲೆಫ್ಟ್ ಹಿಮ್ ಅಲೋನ್. ಕೆಲವು ಸರಿ ಎಲ್ಲರೂ ಕೂಡ ಇವನನ್ನ ಒಬ್ಬಂಟಿಯಾಗಿ ಬಿಡ್ತಿದ್ರಂತೆ. ಓಕೆ. ಇವನ ಹತ್ರ ಯಾರು ಕೂಡ ಬರ್ತಿರ್ಲಂತೆ. ದೇ ಟ್ರೈ ಟು ಅವಾಯ್ಡ್ ಹಿಮ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟಾಗುತ್ತೋ ಅಷ್ಟು ಅವ್ರ ಫ್ರೆಂಡ್ಸ್ಗಳೆಲ್ಲ ಇವನನ್ನು ಅವಾಯ್ಡ್ ಮಾಡ್ತಿದ್ರಂತೆ. ದಿಸ್ ಮೇಡ್ ರವಿ ಎಕ್ಸ್ಟ್ರೀಮ್ಲಿ ಇರಿಟೇಬಲ್. ಈ ಥರ ಎಲ್ಲ ಫ್ರೆಂಡ್ಸ್ಗಳು ಕೂಡ ಇವನ್ನ ಅವಾಯ್ಡ್ ಮಾಡಿ ಒಬ್ಬಂಟಿಯಾಗಿರೋದಕ್ಕೆ ಬಿಡ್ತಾ ಇದ್ದಲ್ವ, ಹಾಗಾಗಿ ಅದು ಏನು ಮಾಡ್ತು ಇವನಿಗೆ ಇರಿಟೇಟ್ ಮಾಡ್ತಂತೆ. ಇರಿಟೇಟ್ ಮೀನ್ಸ್ ಆ್ಯಂಗ್ರಿ, ತುಂಬ ಕೋಪ ತರಿಸ್ತಾ ಇತ್ತಂತೆ, ತುಂಬ ಸಿಟ್ಟು ಬರ್ತಾ ಇತ್ತಂತೆ ಇವನಿಗೆ. ಯಾರಿಗೆ? ರವಿಗೆ. It was true that Ravi had a fiery temper which got easily out of control if somebody provoked him. ಯಾರಾದರೂ ಇವನಿಗೆ ಬಂದು ಟೀಸ್ ಮಾಡೋ ರೀತಿ ಕೆರಳಿಸಿದ್ರೆ, ಪ್ರೊವೋಕ್ ಅಂದರೆ ಕೆರಳಿಸು ಅಂತ. ಓಕೆ. ಎಲ್ಲರೂ ಕೂಡ ಇವನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ರಲ್ವ, ಯಾರಾದರೂ ಸುಮ್ಮನೆ ಈಗ ಹಿಂಗೆ ಟೀಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಅವ್ನು ಏನು ಮಾಡ್ತಿದ್ದ, ಔಟ್ ಆಫ್ ಕಂಟ್ರೋಲ್, ಅವ್ನ ಕಂಟ್ರೋಲ್ ತಪ್ಪಿ ಏನು ಮಾಡ್ತಿದ್ದ, ಅವನಿಗೆ ಕಂಟ್ರೋಲ್ ತಪ್ಪಿ ಅವನಿಗೆ ತುಂಬ ಸಿಟ್ಟು ಬರ್ತಾಯಿತ್ತು. ಓಕೆ. ಫೈರಿ ಟೆಂಪಲ್ ಅಂದರೆ ತುಂಬ ಸಿಟ್ಟು ಬರೋದು, ತುಂಬ ಕೋಪ ಬರುತ್ತಲ್ಲ, ಶಾರ್ಟ್ ಟೆಂಪರ್ ಅಂತ ಹೇಳ್ತಾರಲ್ವ, ಅದಕ್ಕೆ ಫೈರಿ ಟೆಂಪರ್. ಅದು ತುಂಬ ಸಿಟ್ಟು ಬರ್ತಾ ಇತ್ತಂತೆ ಅವನಿಗೆ. ಓಕೆ. ಅವನಿಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ವಂತೆ. ಒನ್ ಡೇ ಇನ್ ಎ ಫಿಟ್ ಆಫ್ ಆ್ಯಂಗರ್ ಹಿ ಪುಶ್ಡ್ ಹಿಸ್ ಕ್ಲಾಸ್ಮೇಟ್ ಸಿಂಪ್ಲಿ ಬಿಕಾಸ್ ದ ಕ್ಲಾಸ್ಮೇಟ್ ಹ್ಯಾಪನ್ ಟು ಮೇಕ್ ಫನ್ ಆಫ್ ಹಿಮ್. ಅವನು ನೋಡಿ ಕೆಲವರು ಸುಮ್ಮನೆ, ಫನ್ ಮೀನ್ಸ್ ತಮಾಷೆ ಮಾಡೋದಲ್ವ, ಸುಮ್ಮನೆ ತಮಾಷೆ ಮಾಡಿದಾಗ ಏನು ಮಾಡ್ದ ಅವನು ಒಂದಿನ ಇನ್ ಎ ಫಿಟ್ ಆಫ್ ಹ್ಯಾಂಗರ್ ಅಂದರೆ ತುಂಬ ಸಿಟ್ಟಿನಿಂದ ಏನು ಮಾಡ್ದ, ಹಿ ಪುಶ್ಡ್ ಹಿಸ್ ಕ್ಲಾಸ್ಮೇಟ್. ಅವ್ನ ಕ್ಲಾಸ್ಮೇಟ್ನ ಹಿಂಗೆ ಪುಷ್ ಮಾಡ್ತಾನೆ, ತಳ್ತಾನೆ. ಹಿಯರ್ ಈಸ್ ಎ ಪಿಕ್ಚರ್, ಯು ಹ್ಯಾವ್ ಟು ಲುಕ್ ಹಿಯರ್. ಓಕೆ. ಅವ್ನು ಸಿಟ್ಟು ಬಂದು ಪುಷ್ ಮಾಡ್ತಾನೆ, ತಳ್ತಾನೆ. ಆಗ ಏನಾಗುತ್ತೆ, ಹಿ ಪುಶ್ಡ್ ಹಿಮ್ ಸೋ ಬ್ಯಾಡ್ಲಿ ದಟ್ ಇಟ್ ಫ್ರ್ಯಾಕ್ಚರ್ಡ್ ದ ಬಾಯ್ಸ್ ಹ್ಯಾಂಡ್. ಹಾಗೆ ಅವನು ತುಂಬ ಸಿಟ್ಟಿಂದ ಪುಷ್ ಮಾಡಿದ ತಕ್ಷಣ ಅವನಿಗೆ ಏನಾಯಿತು, ಆ ಹುಡುಗನಿಗೆ ಫ್ರ್ಯಾಕ್ಚರ್ ಆಯಿತು. ಫ್ರ್ಯಾಕ್ಚರ್ ಮೀನ್ಸ್ ಮೂಳೆ ಕಟ್ಟಾಯಿತು. ಬ್ರೇಕ್ ಎ ಬೋನ್ ಅಂತ ಫ್ರ್ಯಾಕ್ಚರ್ ಅಂದರೆ. ಓಕೆ. ಅವನ ಕೈನ ಮೂಳೆ ಏನಾಯಿತು, ಕಟ್ಟಾಯಿತು ಅಂತ. ಓಕೆ. ನೆಕ್ಸ್ಟ್ ಮೂವ್ ಆನ್ ಟು ಥರ್ಡ್ ಪ್ಯಾರಾಗ್ರಾಫ್. ಆಫ್ಟರ್ ದಿಸ್ ಎಪಿಸೋಡ್ ರವಿ ಬಿಕೇಮ್ ಈವನ್ ಮೋರ್ ಅನ್ಪಾಪ್ಯುಲರ್. ಅವನೇನು ಮುಂಚೆ ನಾನು ಪಾಪ್ಯುಲರ್ ಆಗಬೇಕು, ನನ್ನನ್ನು ಎಲ್ಲರೂ ಹೊಗಳಬೇಕು, ನನ್ನ ನೋಡಿ ಎಲ್ಲರೂ ಕಲಿಬೇಕು ಅಂತ ಅಂದ್ಕೊಳ್ತಿದ್ದ. ಆದರೆ ಆ ಥರ ಇರಲಿಲ್ಲ, ಆಪೋಸಿಟ್ ಆಗಿತ್ತಲ್ವ. ಅವನಿಗೇನು ಎಲ್ಲರೂ ಕೂಡ ಅವನ್ನ ಅಲೋನ್ ಅಂದರೆ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಿರೋದ್ರಿಂದ ಅವನಿಗೆ ತುಂಬ ಸಿಟ್ಟಿತ್ತು. ಯಾರಾದರೂ ತಮಾಷೆ ಮಾಡಿದರೆ ಅವ್ರ ಮೇಲೆ ತುಂಬ ರೇಗಾಡ್ತಿದ್ದ, ತುಂಬ ಕೋಪ ಮಾಡ್ಕೊತಿದ್ದ. ಹಾಗಾಗಿ ಅವನು ಒಬ್ಬ ಹುಡುಗನ ಪುಷ್ ಮಾಡಿ ಆ ಹುಡುಗನ ಕೈ ಏನಾಯಿತು, ಮುರಿದೋಯ್ತಲ್ವ. ಈ ಎಪಿಸೋಡ್ ಆದ ನಂತರ ಅವನಿನ್ನೂ ಏನು ಮಾಡ್ದ, ರವಿ ಬಿಕೇಮ್ ಈವನ್ ಮೋರ್ ಅನ್ಪಾಪ್ಯುಲರ್. ಅನ್ಪಾಪ್ಯುಲರ್ ಅಂದರೆ ಯಾರು ಕೂಡ ಇವನ ಹತ್ರ ಬರ್ತಾ ಇಲ್ಲ. ಓಕೆ. ಅನ್ಪಾಪ್ಯುಲರ್ ಆದ. ಇನ್ ಫ್ಯಾಕ್ಟ್ ಇಸ್ ಕ್ಲಾಸ್ಮೇಟ್ಸ್ ವರ್ ಆ್ಯಕ್ಚುಲಿ ಟೆರಿಫೈಡ್ ಆಫ್ ಹಿಮ್. ಅವನು ಈ ಥರ ತುಂಬ ಸಿಟ್ಟಿಂದ ತಳ್ಳಿ ಒಬ್ಬ ಹುಡುಗನ ಕೈ ಮುರಿದ ಅಲ್ವಾ, ಹಾಗಾಗಿ ಹಿಸ್ ಕ್ಲಾಸ್ಮೇಟ್ಸ್ ವರ್ ಆ್ಯಕ್ಚುಲಿ ಟೆರಿಫೈಡ್ ಆಫ್ ಹಿಮ್. ಅವನು ಅಂದರೆ ತುಂಬ ಟೆರಿಫೈಡ್ ಆಗ್ತಾಯಿದ್ರು. ಟೆರಿಫೈಡ್ ಅಂದರೆ ಭಯ ಪಡ್ತಾಯಿದ್ರು, ಸ್ಕೇರ್ಡ್ ಆಗ್ತಾಯಿದ್ರು. ಓಕೆ. ಅವನ ಹತ್ರ ಹೋಗೋಕ್ಕೆ ಭಯ ಪಡ್ತಾಯಿದ್ರು. ದೇ ರೇರ್ಲಿ ಸ್ಪೋಕ್ ಟು ಹಿಮ್ ಆ್ಯಂಡ್ ಲೆಫ್ಟ್ ಹಿಮ್ ಅಲೋನ್ ಮೋಸ್ಟ್ ಆಫ್ ದಿ ಟೈಮ್. ಹಾಗಾಗಿ ತುಂಬ ಎದ್ರುಕೊಂಡು ಏನು ಮಾಡ್ತಾಯಿದ್ರು, ಯಾವಾಗಲೂ ಒಂದೊಂದ್ಸರಿ ರೇರಾಗೆ ಅವನ ಹತ್ರ ಸ್ವಲ್ಪ ಮಾತಾಡ್ತಾಯಿದ್ರು, ಆಮೇಲೆ ಅವನ್ನ ವಾಪಸ್ ಒಬ್ಬಂಟಿಯಾಗಿ ಬಿಡ್ತಾ ಇದ್ರು ಅಂತ. ಓಕೆ. ರವಿ ಫೆಲ್ಟ್ ಆಬ್ಸಲ್ಯೂಟ್ಲಿ ಮಿಸರೇಬಲ್. ಮಿಸರೇಬಲ್ ಮೀನ್ಸ್ ಅನ್ಹ್ಯಾಪಿ ಅಂತ, ಸ್ಯಾಡ್ ಅಂತ. ಓಕೆ. ಹಾಗಾಗಿ ಅವನು ಮತ್ತೆ ಏನು ಮಾಡ್ತಾನೆ, ತುಂಬ ಬೇಜಾರಾಗ್ತಾನೆ, ಅನ್ಹ್ಯಾಪಿ ಆಗ್ತಾನೆ. ಓಕೆ. ಮೂವ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಎ ಮಂತ್ ಹ್ಯಾಡ್ ಪಾಸ್ಡ್ ಬೈ ಆಫ್ಟರ್ ದಟ್ ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಆಗಿ 1 ಮಂತ್ ಆಯಿತು. ಹಾಗಾದರೆ ಪ್ರಿಪ್ರೇಷನ್ಸ್ ಫಾರ್ ದಿ ಟೀಚರ್ಸ್ ಡೇ. ಟೀಚರ್ಸ್ ಡೇ ಯಾವಾಗ ಇರೋದು? ಸೆಪ್ಟೆಂಬರ್ 5th ಅಲ್ವಾ. ಅದು 1 ಮಂತ್ ಮುಂಚೆನೇ ಈ ಇನ್ಸಿಡೆಂಟ್ ಎಲ್ಲ ಆಗಿರೋದು ಯಾವಾಗ? ಆಗಸ್ಟಲ್ಲಿ. ಓಕೆ. ಎ ಮಂತ್ ಹ್ಯಾಡ್ ಪಾಸ್ಡ್ ಬೈ ಆಫ್ಟರ್ ದಟ್ ಇನ್ಸಿಡೆಂಟ್. ಪ್ರಿಪ್ರೇಷನ್ ಫಾರ್ ದಿ ಟೀಚರ್ಸ್ ಡೇ ಸೆಲೆಬ್ರೇಷನ್ಸ್ ವರ್ ಆನ್ ಇನ್ ಫುಲ್ ಸ್ವಿಂಗ್. ಈಗ ಟೀಚರ್ಸ್ ಡೇ ಅಂದಾಗ ಎಲ್ಲರೂ ಕೂಡ ಟೀಚರ್ಸ್ ಡೇಗೆ ಏನೇನು ಗಿಫ್ಟ್ ಕೊಡಬೇಕು, ಹೇಗೆ ಡೆಕೋರೇಷನ್ ಮಾಡಬೇಕು, ನಾನು ಆ ಕೆಲಸ ವಹಿಸ್ಕೊತೀನಿ, ನೀನು ಈ ಕೆಲಸ ವಹಿಸ್ಕೊ ಅಂತ ನೀವು ಕೂಡ ಇಲ್ಲಿ ಸ್ಕೂಲಲ್ಲಿ ಮಾಡ್ತಾ ಇರ್ತೀರಲ್ವ. ಅದೇ ರೀತಿ ಇಲ್ಲೂ ಕೂಡ ಬರೀ ಪ್ಲ್ಯಾನ್ ಮಾಡೋದ್ರಲ್ಲೇ ಎಲ್ಲರೂ ಕೂಡ ತೇಲಾಡ್ತಾ ಇದ್ದಾರೆ ಅಂತ. ಓಕೆ. ಸ್ವಿಂಗ್ ಅಂತ.
ನೆಕ್ಸ್ಟ್ ಎವ್ರಿಬಡಿ ವಾಸ್ ಬ್ಯುಸಿ, ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರಂತೆ. ರವೀಸ್ ಕ್ಲಾಸ್ ವಾಸ್ ಪ್ರೆಸೆಂಟಿಂಗ್ ಎ ಸ್ಮಾಲ್ ಸ್ಕಿಟ್. ಓಕೆ, ರವಿ ಕ್ಲಾಸಲ್ಲಿ ಏನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಒಂದು ಸ್ಮಾಲ್ ಸ್ಕಿಟ್ ಅಂದರೆ ಕಿರುನಾಟಕ ಅಂತ, ಕಿರುನಾಟಕನ ಮಾಡೋದಕ್ಕೆ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಾರೆ. ಓಕೆ, ಫ್ಲವರ್ಸ್ ಆ್ಯಂಡ್ ಗಿಫ್ಟ್ಸ್ ವರ್ ಬೀಯಿಂಗ್ ಅರೇಂಜ್ಡ್ ಆ್ಯಂಡ್ ಈಚ್ ಚೈಲ್ಡ್ ವಾಸ್ ಅಲಾಟೆಡ್ ಸಮ್ ವರ್ಕ್. ಎಲ್ಲರೂ ಕೂಡ ತುಂಬ ಫ್ಲವರ್ಸ್ ಮತ್ತು ಗಿಫ್ಟ್ಸಿಂದ ಫ್ಲವರ್ಸಿಂದ ಡೆಕೋರೇಟ್ ಮಾಡ್ತಾ ಇದ್ದಾರೆ ರೂಮ್ಸ್ನೆಲ್ಲ. ಎಲ್ಲರೂ ಕೂಡ ಕೆಲವು ವರ್ಕ್ಸ್ಗಳನ್ನ ಎಲ್ಲರಿಗೂ ಕೂಡ ಅಲಾಟ್ ಮಾಡಿದ್ದಾರೆ. ಓಕೆ, ನೋ ಬಡಿ ಇನ್ವಾಲ್ವ್ಡ್ ರವಿ ಆ್ಯಂಡ್ ಹಿ ಥಾಟ್ ಇಟ್ ಬಿಲೋ ಹಿಸ್ ಡಿಗ್ನಿಟಿ ಟು ಅಪ್ರೋಚ್ ದೆಮ್ ಹಿಮ್ಸೆಲ್ಫ್. ಯಾರು ಕೂಡ ಅವನನ್ನ ಇನ್ವಾಲ್ವ್ ಮಾಡ್ಕೊತಿಲ್ವಂತೆ ಯಾವುದೇ ಕೆಲಸಕ್ಕೂ. ಯಾಕೆಂದರೆ ಅವನೇನಾದರೂ ಮಾಡಿ ಈ ಫಂಕ್ಷನ್ನ ಹಾಳು ಮಾಡ್ತಾನೆ ಅಂತ. ಓಕೆ, ಯಾಕೆಂದರೆ ಅವನಿಗೆ ತುಂಬ ಸಿಟ್ಟಿತ್ತಲ್ವ, ಆ ಸಿಟ್ಟಿಂದ ಸುಮ್ಮನೆ ಏನಾದರೂ ಒಂದು ಸಿಟ್ಟು ಬಂದ ತಕ್ಷಣ ಏನಾದರೂ ಮಾಡೋದು, ಫಂಕ್ಷನಲ್ಲಿ ಆಭಾಸ ಮಾಡ್ತಾನೆ ಅಂತ ಅವನು ಯಾರು ಕೂಡ ಇನ್ವಾಲ್ವ್ ಮಾಡ್ಕೊತಿಲ್ವಂತೆ. ಓಕೆ, ಇಲ್ಲಿ ಡಿಗ್ನಿಟಿ, ಬಿಲೋ ಇಸ್ ಡಿಗ್ನಿಟಿ ಅಂದರೆ ಒಬ್ಬ ಮನುಷ್ಯನಿಂದ ಒಂದು ಫಂಕ್ಷನ್ ಹಾಳಾಗಬಾರ್ದು ಅಂತ ಏನು ಮಾಡ್ತಿದ್ದಾರೆ, ಇವನಿಗೆ ಸಿಟ್ಟಿರೋದ್ರಿಂದ ಯಾರು ಕೂಡ ಒಂದು ಕೆಲಸಕ್ಕೆಲ್ಲ ಆ ಫಂಕ್ಷನ್ಗೆ ಇನ್ವಾಲ್ವ್ ಮಾಡ್ಕೊತಿಲ್ವಂತೆ ರವಿನ. ಓಕೆ, ಮೂವ್ ಟು ನೆಕ್ಸ್ಟ್ paragraph. On 4th September, Ravi was sitting all alone in the class feeling very sad and lonely. On 4th September means before the one day before of Teachers Day. Teachers Day ಇರುತ್ತಲ್ಲ, ಆ ಹಿಂದಿನ ದಿನ 4th September ಅಲ್ಲ, ಹಾಗಾದರೆ 5th September Teachers Day ಆಗುತ್ತೆ. ಓಕೆ, ಆ ಹಿಂದಿನ ದಿನ ಟೀಚರ್ಸ್ ಡೇ ಹಿಂದಿನ ದಿನ 4th September, ರವಿ ವಾಸ್ ಸಿಟ್ಟಿಂಗ್ ಆಲ್ ಅಲೋನ್ ಇನ್ ದ ಕ್ಲಾಸ್ ಫೀಲಿಂಗ್ ವೆರಿ ಸ್ಯಾಡ್ ಆ್ಯಂಡ್ ಲೋನ್ಲಿ. ಅವನು ಒಬ್ಬನೇ ಅವನ ಕ್ಲಾಸಲ್ಲಿ ತುಂಬ ಬೇಜಾರಿಂದ ಒಬ್ಬನೇ ಕೂತಿರ್ತಾನೆ. ಓಕೆ, ಹಿ ವಾಸ್ ಆಲ್ಸೋ ವೆರಿ ಆ್ಯಂಗ್ರಿ. ಈಗಲೂ ಕೂಡ ಅವನಿಗೆ ತುಂಬ ಸಿಟ್ಟಿದೆ. ಓಕೆ, ಹಿ ವಾಸ್ ಟೇರಿಂಗ್ ಎ ಬ್ಲ್ಯಾಂಕ್ ಶೀಟ್ ಆಫ್ ಪೇಪರ್ ಇಂಟು ಟೈನಿ ಬೀಡ್ಸ್. ಆಗ ಅವನು ತುಂಬ ಸಿಟ್ಟು ಬಂದಿರ್ತಲ್ಲ, ಒಬ್ಬಂಟಿಗೆ ಕೂತಿರ್ತಾನೆ. ಆಗ ಒಂದು ಬ್ಲ್ಯಾಂಕ್ ಶೀಟ್ ಆಫ್ ಪೇಪರ್ನ ತೊಗೊಂಡು ಏನು ಮಾಡ್ತಿರ್ತಾನೆ ಅವನು, ಟೈನಿ ಬೀಡ್ಸ್ ಅಂದರೆ ಚಿಕ್ಕ ಚಿಕ್ಕ ಚೂರಾಗಿ ಮಾಡಿ ಬಿಸಾಕ್ತಾ ಇರ್ತಾನಂತೆ. ಯಾರು, ರವಿ. ಇಲ್ಲಿ ನೋಡಿ, ಇನ್ ದ ಪಿಕ್ಚರ್ ಯು ಹ್ಯಾವ್ ಟು ಸಿ. ಓಕೆ, ಬ್ಲ್ಯಾಂಕ್ ಶೀಟ್ ಆಫ್ ಪೇಪರ್ನ ತೊಗೊಂಡು ಟೈನಿ ಬಿಡ್ಸ್ ಆಗಿ ಮಾಡಿ ಆ ಥರ ಆಗ್ತಾ ಇರ್ತಾನೆ. ಓಕೆ, ಜಸ್ಟ್ ದೆನ್ ಹಿಸ್ ಕ್ಲಾಸ್ ಟೀಚರ್ ಮಿಸ್ ಮಾಲಾ. ಹಾಗಾದ್ರೆ ಇಲ್ಲಿ ರವಿಸ್ ಕ್ಲಾಸ್ ಟೀಚರ್ ಯಾರು, ಮಿಸ್ ಮಾಲಾ. ಓಕೆ, ಅದೇ ತಕ್ಷಣ ಯಾರು, ಹಿಸ್ ಕ್ಲಾಸ್ ಟೀಚರ್ ಮಿಸ್ ಮಾಲಾ ಹ್ಯಾಪನ್ ಟು ಪಾಸ್ ಬೈ. ಅಲ್ಲೇ ಏನಾಗ್ತಾಳೆ, ಅವ್ರ ಕ್ಲಾಸ್ ಟೀಚರ್ ಮಿಸ್ ಮಾಲಾ ಪಾಸ್ ಆಗ್ತಾಳೆ, ಆ ರೂಮ್ ಮುಂದೆ ಪಾಸ್ ಆಗ್ತಾಳೆ. ಶಿ ಸಾ ಹಿಮ್ ಸಿಟ್ಟಿಂಗ್ ಅಲೋನ್ ಆ್ಯಂಡ್ ಕೇಮ್ ಟು ಹಿಮ್. ಅವಳು ಏನು ಮಾಡ್ತಾಳೆ, ಮಿಸ್ ಮಾಲಾ ಆ ಒಬ್ಬಂಟಿಯಾಗಿ ಕೂತಿರೋಂಥ ರವಿನ ನೋಡಿ ಅವನ ಹತ್ರ ಬರ್ತಾಳೆ. ಓಕೆ, ಟಚಿಂಗ್ ಹಿಮ್ ಜೆಂಟ್ಲಿ ಅಂದರೆ ಹಾಗೆ ಸ್ಮೂತಾಗಿ ಟಚ್ ಮಾಡ್ತಾಳೆ ಅವನ್ನ. ಶಿ ಆಸ್ಕ್ಡ್ ಹಿಮ್, ಅವನ್ನ ಕೇಳ್ತಾಳೆ, ವೈ ಹಿ ವಾಸ್ ಸಿಟ್ಟಿಂಗ್ ಅಲೋನ್ ವೆನ್ ದ ಎಂಟೈರ್ ಕ್ಲಾಸ್ ವಾಸ್ ಡೌನ್ ಸ್ಟೇಜ್ ಪ್ರಿಪೇರಿಂಗ್ ಫಾರ್ ದಿ ನೆಕ್ಸ್ಟ್ ಡೇ. ಏನಂತ ಕೇಳ್ತಾಳೆ, ನೀನು ಯಾಕೆ ಒಬ್ಬಂಟಿಯಾಗಿ ಕೂತಿದೆಯಾ, ಎಲ್ಲ ಕ್ಲಾಸರು ಕೂಡ ಅಲ್ಲಿ ಡೌನ್ ಸ್ಟೇಜಲ್ಲಿ ಏನು ಮಾಡ್ತಿದ್ದಾರೆ, ನೆಕ್ಸ್ಟ್ ಡೇಗೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಕೇಳ್ತಾಳೆ ಮಿಸ್ ಮಾಲಾ ರವಿನ. ಓಕೆ, ರವಿ ಕುಡ್ ನೋ ಲಾಂಗರ್ ಹೋಲ್ಡ್ ಹಿಮ್ಸೆಲ್ಫ್. ಅವನು ದುಃಖ ಅಂದರೆ ಯಾಕೆ ಇಲ್ಲಿ ದುಃಖ ಆಗುತ್ತೆ ಅಂದರೆ, ಅವನಿಗೆ ಯಾವುದೇ ಇದಕ್ಕೂ ಕೂಡ ವರ್ಕಿಗೆ ಅವನ್ನ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಲ್ವಾ ಅವ್ನ ಕ್ಲಾಸ್ಮೇಟ್ಸು. ಹಾಗಾಗಿ ರವಿ ಕುಡ್ ನೋ ಲಾಂಗರ್ ಹೋಲ್ಡ್ ಹಿಮ್ಸೆಲ್ಫ್, ಅವನೇ ಇಟ್ಕೊಳಕ್ಕಾಗ್ತಿಲ್ಲ ಆ ನೋವನ್ನ. ಬಿಟ್ವೀನ್ ಟಿಯರ್ಸ್ ಆ್ಯಂಡ್ ಹಿಕರ್ಬ್ಸ್ he reminded her about the day when he had pushed his classmate. ಅವಳು ಕೇಳಿದ ತಕ್ಷಣ ಇವನಿಗೆ ಒಂದೇ ಸರಿ ದುಃಖ ಬಂದು ಏನು ಮಾಡ್ತೇವೆ, ಕಣ್ಣಲ್ಲಿ ನೀರು ಬರ್ತವೆ. ಓಕೆ, ಆ್ಯಂಡ್ ಹಿಕಪ್ಸ್ ಅಂದರೆ ಬಿಕ್ಕಳಿಕೆ ಅಂತಲ್ವ, ಆ ಬಿಕ್ಳಿಸ್ಕಂತ ಅಳ್ಕೊಂತ ಏನು ಮಾಡ್ತಾಳೆ, ರಿಮೈಂಡ್ ಮಾಡ್ತಾಳೆ ಅವಳಿಗೆ ಏನಂತ, ಅವತ್ತು ಅವ್ನ ಕ್ಲಾಸ್ಮೇಟ್ನ ಪುಷ್ ಮಾಡಿದ ಇನ್ಸಿಡೆಂಟ್ನ ಅವಳಿಗೆ ಹೇಳ್ತಾಳೆ. ಓಕೆ, ಆ ಇನ್ಸಿಡೆಂಟ್ನ ಹೇಳಿ ಆದಮೇಲೆ ಏನಾಯಿತು, ಡ್ರಾಸ್ಟಿಕ್ ಆಫ್ಟರ್ ಎಫೆಕ್ಟ್ಸ್ ಅಂದರೆ ಆ ಇನ್ಸಿಡೆಂಟ್ ಆದಮೇಲೆ ಏನೇನು ಮಾಡ್ತಿದ್ದಾರೆ ಕ್ಲಾಸ್ಮೇಟ್ಸ್, ನನ್ನೆಲ್ಲ ಒಬ್ಬಂಟಿಯಾಗಿ ನನ್ನ ಬಿಡ್ತಿದ್ದಾರೆ, ಯಾರು ಮಾತಾಡ್ಸಲ್ಲ, ಆ ರೀತಿ ಏನು ಮಾಡ್ತಿದ್ದಾರೆ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ ಮಿಸ್ ಮಾಲಾಗೆ, ಟೀಚರ್ಸ್ಗೆ. ಓಕೆ, ಕ್ಲಾಸ್ ಟೀಚರ್ಗೆ ಹೇಳ್ತಾನೆ ರವಿ. ಮಿಸ್ ಮಾಲಾ ಕಂಫರ್ಟೆಡ್ ಹಿಮ್ ಆ್ಯಂಡ್ ದೆನ್ ಆಸ್ಕ್ಡ್ ಹಿಮ್ ಇನ್ ಹರ್ ಚಿಯರ್ಫುಲ್ ವಾಯ್ಸ್. ಅವನೇನು ಮಾಡ್ತಾನೆ, ಮಿಸ್ ಮಾಲಾ ಕಂಫರ್ಟ್ ಅಂದರೆ ಏನೂ ಆಗಲ್ಲ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಏನು ಮಾಡ್ತಾನೆ ಅವನು ಚಿಯರ್ಫುಲ್ ವಾಯ್ಸಲ್ಲಿ ಹೇಳ್ತಾಳೆ. ಏನಂತ,
ಸೊ ವಾಟ್ ಆರ್ ಯು ಗಿವಿಂಗ್ ಮೀ ಟುಮಾರೋ? ರವಿ ವಾಸ್ ವೆರಿ ಸರ್ಪ್ರೈಸ್ಡ್. ಹಾಗಾಗಿ ಅವಳು ಸುಮ್ಮನೆ ಕಂಫರ್ಟ್ ಮಾಡಿ, ಸಮಾಧಾನ ಮಾಡಿ, ಚೇರ್ಫುಲ್ ವಾಯ್ಸಲ್ಲಿ ಏನಂತ ಕೇಳ್ತಾಳೆ, ಸೊ ವಾಟ್ ಆರ್ ಯು ಗಿವಿಂಗ್ ಮೀ ಟುಮಾರೋ? ನೀನು ನಾಳೆ ದಿನ ನನಗೆ ಏನನ್ನ ಕೊಡ್ತೀಯಾ ಅಂತ ಕೇಳ್ತಾಳೆ ಮಿಸ್ ಮಾಲಾ ರವಿಗೆ. ರವಿ ವಾಸ್ ವೆರಿ ಸರ್ಪ್ರೈಸ್ಡ್. ರವಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಓಕೆ, ಹಿಯರ್ ಹಿ ವಾಸ್ ಪೋರಿಂಗ್ ಹಿಸ್ ಹಾರ್ಟ್ ಔಟ್ ಆ್ಯಂಡ್ ಶಿ ವಾಸ್ ವರಿಡ್ ಅಬೌಟ್ ಹರ್ ಗಿಫ್ಟ್ಸ್. ಪೋರಿಂಗ್ ಹಿಸ್ ಹಾರ್ಟ್ ಔಟ್ ಮೀನ್ಸ್, ನಾನು ಆಗಲೇ ನ್ಯೂ ವರ್ಡ್ಸಲ್ಲಿ ಹೇಳಿದೆ ಅಲ್ವಾ, ಟು ಕನ್ಫೈಡ್ ಒನ್ ಸಾರೋ ಅಥವಾ ಜಾಯ್, ಫಿಯರ್ ಎಕ್ಸೆಟ್ರಾ ಇನ್ ಅನದರ್ ಪರ್ಸನ್. ಅಂದರೆ ಅವನು ತನ್ನ ಕಷ್ಟನ ಹೇಳ್ಕೊಂಡ ಅಲ್ವಾ, ಅಳ್ಕೊಂತ ಬಿಕ್ಲಿಸ್ಕೊಂತ ಅಳ್ಕೊಂತ, ಯಾರು ಕೂಡ ನನ್ನ ಮಾತಾಡ್ಸಲ್ಲ, ಯಾವುದೇ ವರ್ಕಿಗೂ ಇನ್ವಾಲ್ವ್ ಮಾಡ್ಕೊಳಲ್ಲ, ನನ್ನ ಒಬ್ಬಂಟಿಗೆ ಬಿಡ್ತಾರೆ ಅಂತ ಅಷ್ಟೆಲ್ಲ ಅವ್ನ ಕಷ್ಟ ಹೇಳ್ಕೊತಿದ್ರೆ, ಆ್ಯಂಡ್ ಶಿ ವಾಸ್ ವರಿಡ್ ಅಬೌಟ್ ಹರ್ ಗಿಫ್ಟ್. ಆದರೆ ಇವ್ರು ಮಿಸ್ ಮಾಲಾ ಅವ್ರ ಮೇಡಮ್ ಏನು ಮಾಡ್ತಿದ್ದಾರೆ, ಅವ್ರ ಗಿಫ್ಟ್ ಬಗ್ಗೆ ವರಿಡ್ ಮಾಡ್ಕೊತಿದಾರಲ್ಲ, ತಲೆ ಕೆಡಿಸ್ಕೊತಿದಾರಲ್ಲ ಅಂತ ಇವನು ಅಂದ್ಕೊಳ್ತಾನೆ ರವಿ. ಓಕೆ, ನೆಕ್ಸ್ಟ್, ಐ ಹ್ಯಾವ್ ನಾಟ್ ಥಾಟ್ ಆಫ್ ಎನಿಥಿಂಗ್, ಹಿ ಗ್ರಂಬಲ್ಡ್. ಏನು ಅವನೇನಂತ ಹೇಳ್ತಾನೆ, ನಾನು ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿಲ್ಲ ಅಂತ ಅವನೇನು ಮಾಡ್ತಾನೆ, ಹಿ ಗ್ರಂಬಲ್ಡ್ ಅಂದರೆ ಗುಣಕೊಳ್ತಾನೆ ಅವನಿಗವನೇ. ಓಕೆ, ಶಿ ಲಾಫ್ಟ್ ಎ ಲಿಟಲ್ ಆ್ಯಂಡ್ ಸೆಡ್. ಅವಳು ಅದಕ್ಕೋಸ್ಕರ ಅವನ ಆ ರೀತಿ ಗ್ರಂಬಲ್ ಗುನ್ಗುಟ್ಟ ಅಲ್ವಾ, ಹಾಗಾಗಿ ಅವಳು ನಿಧಾನಕ್ಕೆ ನಗ್ತಾ ಹೇಳ್ತಾಳೆ ಏನಂತ, ಟುಮಾರೋ ಐ ವಿಲ್ ಆಸ್ಕ್ ಯು ಟು ಗಿವನ್ ಮೀ ಸಮಥಿಂಗ್. ನಾನು ನಾಳೆ ದಿನ ನಿನ್ನನ್ನು ಕೇಳ್ತೀನಿ, ಏನಾದರೂ ನನಗೆ ಕೊಡಬೇಕು ಅಂತ ಹೇಳ್ತಾಳೆ. ಡೋಂಟ್ ರೆಫ್ಯೂಸ್, ನೀನು ಏನೋ ಕೊಡ್ದಂಗೆ ಇರಬೇಡ, ತಿರಸ್ಕರಿಸಬೇಡ ಅಂತ ಹೇಳ್ತಾಳೆ. ಸೇಯಿಂಗ್ ದಿಸ್ ಶಿ ಸ್ಟ್ರಾಲ್ಡ್ ಔಟ್ ಆಫ್ ದಿ ರೂಮ್. ಅವಳು ರೂಮಿಂದ ವಾಪಸ್ ಹೊರಗಡೆ ಹೋಗ್ತಾಳೆ. ರವಿ ಬಿಗ್ಯಾನ್ ಟು ಥಿಂಕ್ ಆಫ್ ಹರ್ ಗಿಫ್ಟ್. ರವಿ ಏನು ಮಾಡ್ತಾಳೆ, ಹಂಗಂತ ಅಂದವಳು ನಾಳೆ ದಿನ ನಾನು ಗಿಫ್ಟ್ ಕೇಳ್ತೀನಿ, ನೀನು ಕೊಡ್ದಂಗೆ ಇರೋದು ಬೇಡ, ಕೊಡಲೇಬೇಕು ನೀನು ಅಂತ ಅವ್ರ ಟೀಚರ್ ಹೇಳಿ ಆ ರೂಮಿಂದ ಹೊರಗಡೆ ಹೋಗ್ತಾಳೆ. ರವಿ ಬಿಗ್ಯಾನ್ ಟು ಥಿಂಕ್ ಆಫ್ ಹರ್ ಗಿಫ್ಟ್. ಆ ಗಿಫ್ಟ್ ಏನು ಗಿಫ್ಟ್ ಕೊಡೋದು, ಏನು ಗಿಫ್ಟ್ ಕೇಳ್ತಾರೋ ಅವರು ಅಂತ ಅವನು ತುಂಬ ವರಿಡ್ ಆಗಿದ್ದಾನೆ, ತುಂಬ ಥಿಂಕ್ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಓಕೆ, now I stop here, students. In the next class I will continue this lesson, a remarkable gift. Okay, today's homework, answer the following. First one, when do we celebrate Teachers Day? ನಾವು ಶಿಕ್ಷಕರ ದಿನಾಚರಣೆನ ಯಾವ ದಿನ ಆಚರಿಸ್ತೀವಿ? You have to write. Second one, who was Dr. S. ರಾಧಾಕೃಷ್ಣನ್? ಓಕೆ, ಯಾರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಯಾರು ಅಂತ ಬರಿಬೇಕು. ಥರ್ಡ್ ಒನ್, ವೈ ಡು ವಿ ಸೆಲೆಬ್ರೇಟ್ ಹಿಸ್ ಬರ್ಡೇ ಆಸ್ ಟೀಚರ್ಸ್ ಡೇ? ರಾಧಾಕೃಷ್ಣನ್ ಬರ್ಡೇನ ನಾವು ಟೀಚರ್ಸ್ ಡೇ ಅಂತ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬರಿಬೇಕು. ಫೋರ್ತ್ ಒನ್, ಹೌ ಡು ವಿ ಸೆಲೆಬ್ರೇಟ್ ಟೀಚರ್ಸ್ ಡೇ ಇನ್ ಯುವರ್ ಸ್ಕೂಲ್? ನಿಮ್ಮ ಸ್ಕೂಲ್ಗಳಲ್ಲಿ ಟೀಚರ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಬರಿಬೇಕು. ಓಕೆ, ಫಿಫ್ತ್ ಒನ್, ವೈ ಡು ವಿ ನೀಡ್ ಎ ಟೀಚರ್? ನಮಗೆ ಶಿಕ್ಷಕರು ಯಾಕೆ ಬೇಕು ನಮಗೆ ಅಂತ ನೀವು ಈ 5 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಓಕೆ, ಈ ಲೆಸನಲ್ಲಿ ನಾನು ಡಿಫಿಕಲ್ಟ್ ವರ್ಡ್ಸ್ಗಳನ್ನ ನಾನು ಅಲ್ಲೇ ಮೀನಿಂಗ್ಸ್ ಎಲ್ಲ ಬರೆದಿದ್ದೀನಿ ಅಲ್ವಾ, ಅದನ್ನು ನೀವು ಕೂಡ ಬರ್ಕೊಳ್ಳಿ. ನೆಕ್ಸ್ಟ್ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಓದ್ಕೊಳ್ತಾ ಡಿಫಿಕಲ್ಟ್ ವರ್ಡ್ಸ್ನ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕು, ಆ ಲೆಸನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ಯು ಇನ್ ದ next class. Thank you.